ಬಿಸಿಲು ಅರ್ಧ ನೆರಳು ಎಲ್ಲ ಹಿಂಗೆ ಬಂದ್ಬಿಡಿ ಎಲ್ಲರೂ. कांग्रेस पार्टी के सोनिया गांधी के राहुल गांधी के डीके शिवकुमार जी के सत्य में बोलो कांग्रेस पार्टी के डीके शिवकुमार जी के सोनिया गांधी के सिद्धरामैया जी के रामलिंग रेड्डी साहब के सत्य में जिंदाबाद कांग्रेस पार्टी जिंदाबाद के शिवकुमार के सोनिया गांधी जी के राहुल गांधी जी के सत्य में बोलो कांग्रेस पार्टी के ಮೊದಲನೇದಾಗಿ ಇವತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೀವಿ. ಆ ಸಂದರ್ಭದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಪ್ರತಿ ಬಾರಿಯೂ ಸಹ ರಾಜ್ಯದ ಘನತೆವೆತ್ತ ಮಾಧ್ಯಮಗಳ ಮುಂದೆ ಒಂದು ಹೇಳಿಕೆಯನ್ನು ಕೊಡ್ತಾಯಿದ್ರು. ನನ್ನ ಮೇಲೆ ನಂಬಿಕೆ ಇಡಿ, ನಾನು ಯಾವುದೇ ಕಾರಣಕ್ಕೂ ಸಹ ರಾಜ್ಯದ ಜನತೆಗೆ ಹಾಗೂ ರಾಷ್ಟ್ರದ ಜನತೆಗೆ ದ್ರೋಹ ಬಗ್ದಿಲ್ಲ, ಯಾವುದೇ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ನಾನು ಭಾಗಿಯಾಗಿಲ್ಲ. ಇದು ಒಂದು ರಾಜಕೀಯ ಪ್ರೇರಿತವಾದಂಥ ಒಂದು ಕೇಂದ್ರ ಸರ್ಕಾರದ ದಾಳಿ. ಇದ್ರ ಬಗ್ಗೆ ನ್ಯಾಯಾಲಯ ಸೂಕ್ತ ತೀರ್ಪು ನೀಡುತ್ತೆ ಅನ್ನತಕ್ಕಂಥ ಮಾತನ್ನು ಹೇಳಿ, ಸತ್ಯಮೇವ ಜಯತೆ ಅನ್ನತಕ್ಕಂಥ ಮಾತನ್ನು ಹೇಳಿ ಅದರಲ್ಲೂ ಸ್ಪಷ್ಟವಾಗಿ ನಮ್ಮ ರಾಜ್ಯದ ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಿದ್ದರು. ಅವರು ಬಂಧನ ಆದ ಸಂದರ್ಭದಲ್ಲಿ, ಅವರು ಬಿಡುಗಡೆ ಆದ ಸಂದರ್ಭ ಪ್ರತಿ ಬಾರಿಯೂ ಹೇಳ್ತಾಯಿದ್ರು, ಇದರಲ್ಲಿ ನನಗೆ ಜಯ ಲಭಿಸುತ್ತೆ. ದೇಶದಲ್ಲಿ ಅಕ್ರಮ ಮಾಡಿರತಕ್ಕಂಥ ವ್ಯಕ್ತಿಗಳನ್ನ ಬಂಧಿಸೇ ಇವತ್ತು ಪ್ರಾಮಾಣಿಕತೆಯಿಂದ ಇರೋಂಥ ವ್ಯಕ್ತಿಗಳನ್ನ ಈ ರೀತಿ ಹಿಂಸೆ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅಂತ. ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿದೆ. ಏನು ಇವತ್ತು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಂತಹ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಅತ್ಯಂತ ಆತ್ಮಸ್ಥೈರ್ಯದಿಂದ ರಾಜ್ಯ ಜನತೆ ಮುಂದೆ ಇವತ್ತು ಉಪಮುಖ್ಯಮಂತ್ರಿಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಪಕ್ಷದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮಂತ್ರಿಗಳು, ಶಾಸಕರು ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತಿದ್ದರು. ಇವತ್ತು ಅವ್ರ ಬೆಂಬಲಕ್ಕೆ ನಿಂತಿರೋದ್ರಿಂದ ಇವತ್ತು ರಾಜ್ಯದ ಜನತೆಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪಿನಲ್ಲಿ ನಿರ್ದೋಷಿಯಾಗಿ ಇವತ್ತು ಅವರು ಹೊರ ಬಂದಿದ್ದಾರೆ. ಸುಪ್ರೀಂ ಕೋರ್ಟ್ ಇವತ್ತು ಇಡಿ ಪ್ರಕರಣನ ವಜಾ ಮಾಡಿರೋದ್ರಿಂದ ಇವತ್ತು ವಿರೋಧ ಪಕ್ಷಗಳು ಇವತ್ತು ಕ್ಷಮೆ ಕೋರಬೇಕು. ಪ್ರತಿ ಬಾರಿ ವಿಧಾನಸಭೆ ಒಳಗಡೆ ಹೊರಗಡೆ ಡಿ.ಕೆ. ಶಿವಕುಮಾರ್ನ ಭ್ರಷ್ಟರು ಅನ್ನತಕ್ಕಂಥ ಟೀಕೆ ಮಾಡ್ತಾ ಇದ್ರು. ಯಾರ್ಯಾರು ಟೀಕೆ ಮಾಡಿದಾರೋ ಅವರೆಲ್ಲ ಕ್ಷಮೆ ಕೋರಿ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ತಲೆಬಾಗಬೇಕಂತ ಹೇಳ್ತಾ ಇವತ್ತು ಈ ಒಂದು ಸಂತೋಷ ಸಂದರ್ಭದಲ್ಲಿ ಸಿಹಿ ವಿತರಣೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.